ಇನ್ನ ಮಳಿ ನಮ್ನಿ ಹುಡುಗ ಸಿಡ್ಲು ಹೆಂಗ್ ಹೊಡ್ಯಾತಂಗ ಈ ಮಳಿ ಇನ್ನ ನಿಂದ್ರಂಗ್ ಕಾಣವಲ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ. ನಾವು ಇವತ್ತ ಹುಬ್ಳಿಗೆ ಹೊಂಟೇವಿ. ಇವತ್ತು ನೈಟ್ ಬಿಡಾತಿ ಹುಬ್ಳಿಗೆ ಹೊಂಟೇವಿ ನಾವು ಬೆಂಗಳೂರಿಂದ. ಈಗ ಗಣಪತಿ ಹಬ್ಬ ಐತಲ್ಲ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಲಾಂಗ್ ವೀಕೆಂಡ್ ತಗೊಂಡ್ ಹೊಂಟೇನಿ ಹುಬ್ಳಿಗೆ. ಭಾಳ ದಿನ ಆಯ್ತು ಹುಬ್ಳಿಗೆ ಹೋಗಿ. ಸೊ ನಾನು ನಮ್ ವೈಫ್ ಹೊಂಟೇವಿ. ಆಕಿ ಒಂದಿಷ್ಟು ಬಾಂಡೆ ಗಿಂಡೆ ಉಳ್ದವು, ಬಾಂಡೆ ತಿಕ್ಕತ್ತಾಳ. ಹಾಯ್ ಐ ಡೂಡ್. ಮತ್ತೆ ಒಂದಿಷ್ಟು ಏನೇನೋ ಉಳ್ದವು ಫ್ರಿಜ್ ಫುಲ್ ಖಾಲಿ ಮಾಡೇವಿ. ಫ್ರಿಜ್ ಆಫ್ ಮಾಡಿ ಹೋಗ್ಬೇಕಂತೈತಿ. ನೋಡೋಣ ಏನಾಕೈತಿ. ಸೊ ಪ್ಯಾಕಿಂಗ್ ಎಲ್ಲ ಆಗೈತಿ, ನಿನ್ನೆ ನೈಟ್ ಆಗೈತಿ. ಬಟ್ ಹೊರಗಡೆ ಮಳಿ ಜೋರ್ ಐತಿ. ನೋಡ್ರಿ ಮಳಿ ನೋಡ್ ಮಳಿ ನಮ್ನೇನ್ ಬಿಡಂಗ್ ಕಾಣಂಗಿಲ್ಲ ಇದೆ. ಮಳಿ ಜೋರ್ ಐತಿ. ಟ್ರೈನ್ 11:50 ಐತಿ ಯಶವಂತಪುರಿಂದ. ಸೊ ಈಗ ಇಲ್ಲಿಂದ ನಾವು ಮೆಟ್ರೋಗೆ ಹೋಗಿ ಮೆಟ್ರೋ ಇಂದ ಡೈರೆಕ್ಟ್ ಯಶವಂತಪುರಕ್ಕೆ ಹೋಗ್ಬೇಕು. ಮೆಟ್ರೋ ಇಂದ ಡೈರೆಕ್ಟ್. ಈ ಮಳಿ ಇನ್ನ ನಿಂದ್ರಂಗ್ ಕಾಣವಲ್ದು. ಊರಿಗೆ ಹೋಗ್ಬೇಕಾರೆ ಮಳಿ ನಿಂತು ಬಿಟ್ಟೈತೆ ನಮ್ಗೆ. ಇನ್ನ ಮಳಿ ನಮ್ನಿ ಹುಡುಗ ಸಿಡ್ಲು ಹೆಂಗ್ ಹೊಡ್ಯಾತಂಗ. ತಡ್ರಿ ಲೇ, ಯಾಕ ಮಳಿ ನಿಂದ್ರಂಗ್ ಕಾಣವಲ್ದು? ನೋಡ ಸಂಡೆ ಹೋಗನ್ ಬಿಡ. ಸಂಡೆ ಹೋಗನ್ ಬಿಡ. ಮಳಿ ನಿಂದ್ರಂಗ್ ಕಾಣವಲ್ದಲ್ಲೇ. ಹುಬ್ಳಿ ಮಠ ಏನ ಟ್ರೈನ್ ಸೋರಲ್ಲ. ಈಗ ಟ್ರೈನ್ ಸ್ಟೇಷನ್ ಮಠ ಹೋಗ್ಬೇಕ ನಾವು, ಯಶವಂತಪುರ ಮಠ. ಎಲೆಕ್ಟ್ರಾನಿಕ್ ಸಿಟಿನ ಯಶವಂತಪುರ. ಕ್ಯಾಬ್ ಬರತ್ತಾ ಇಲ್ಲ. ಕ್ಯಾಬ್ ಗೀಬ್ ಏನಿಲ್ಲ. ಕೇಳಿಲ್ಲ, ಮಳಿ ಜೋರ್ ಐತಿ ಹೇಳ ಮಟ್ಟ ಕೇಳ. ನಾನ ಸಂಡೆ ಅವ್ರ ಮಮ್ಮಿ ಮನಿಗೆ ಹೊಂಟಾಳ ಅಂತ ಹೇಳಿ ನಿನ್ನಿಂದಾನು ಅಕ್ಕಿನ ಕಾಲ್ ಮ್ಯಾಗ ಕಾಲ್ ನಿಂದ್ರವಲ್ದು, ಜಿಗಿದಾಡಕತ್ತಳ ಹಂಗ. ನೋಡಲ್ಲ. ಅದ ನಿನ್ ಜೊತೆ ಸೇರಿ ಹಿಂಗ ಆಗ್ಬಿಟ್ಟೆ ನಾ ಮಾತಾಡೋದೆಲ್ಲ. ಆಕಿ ಎಷ್ಟು ಆಕ್ಟಿವ್ ಆಗ್ಯಾಳ ಅಂದ್ರೆ ಈ ನೋಡೇ ಇಲ್ಲ ಆಕಿನ ಆಕ್ಟಿವ್ನೆಸ್ ಇಷ್ಟಕೊಂಡು. ಅವ್ರ ಮಮ್ಮಿ ಮನಿಗೆ ಹೋಗ್ಬೇಕ್ರಷ್ಟ ಇಂತ ಆಕ್ಟಿವ್ನೆಸ್ ಫುಲ್ ಜೋರ್ ಆಗ್ಬಿಟ್ಟಿರ್ತಾಳ ಆಕಿ. ಸೂಪರ್ ಪವರ್ ಬಂದಿರ್ತೈತೆ ಆಕಿಗೆ. ಹೌದಿಲ್ಲ? ಅಲ್ಲಿ ನೋಡಲ್ಲ ಗ್ಯಾಸ್ ಹೆಂಗತ್ತ ಎತ್ ಕೈ ಹಿಡ್ಕೊಲ್ಲ ಏನ್ ಪೂರ್ತಿ. ಸೊ ಬರ್ರಿ, ನಮ್ದು ಲಗೇಜ್ ಅಂತೂ 3 ಪ್ಯಾಕ್ ಆಗ್ಯಾವ. ಸೆಟ್ ಆಗೈತಿ ಈಗ ಲಗೇಜ್. ಲೇ ಮಳಿ ಜೋರ್ ಐತ್ಲೆ, ಬ್ಯಾ ಬಿಡ್ಲಿ. ಏನ್ ಮಾಡತ್ತಿ? ವಾವ್, ಎಲ್ರಿಗೂ ನನಗ ಈ ಸೂಟ್ಕೇಸ್ ಹೆಂಗ್ ಎತ್ಕೊಂಡ್ ಹೋಗೋ ಚಿಂತೆ ಹತ್ತಿದ್ರ ಈಕಿಗೆ ಪಿಕ್ಚರ್ದ ಚಿಂತೆ ಹತ್ತೈತಿ. ಗೊತ್ತಿಲ್ಲ. ಇಲ್ಲ ಚಾರ್ಜ್ ಇಲ್ಲ, ಖಾಲಿಗಿರೋ. ಚಾರ್ಜರ್ ಎಲ್ಲ ಬ್ಯಾಗ್ನಾಗ. ಅಂಜನೇಯ ಸಿಂಪಿ ಸಿಗಂಗ್ ಇಟ್ಕೊಂಡ. ಅಲ್ಲ, ಈ ಊರ್ಗ್ ಹೋಗ್ಬೇಕಾರ ಗಂಡ್ಮಕ್ಳಿಗೆ ಲಗೇಜ್ ಹೆಂಗ ತಗೊಂಡ್ ಹೋಗ್ಬೇಕು ಅನ್ನೋ ಚಿಂತೆ ಹತ್ತಿದ್ರ ಇವ್ರಿಗೆ ಪಿಕ್ಚರ್ ಯಾವ್ದು ಡೌನ್ಲೋಡ್ ಮಾಡ್ಬೇಕು ಅನ್ನೋ ಚಿಂತೆ ಹತ್ತದ್ರ. ನಮ್ ಬೆಂಗಳೂರು ಅನ್ನೋದು ಹೆಂಗ ಬಿಟ್ಟಿದ ರಂಗಾಂಡ್ರಗು ಅಂತ ಓದ್ತಾರ. ಇದೇನದು ಅದು ಗಾಳಿಪಟ ಪಿಕ್ಚರ್ ಅಂತ ಬಚ್ಚಲ್ ಮನೆ ಆಗಿರ್ತದ ಅಂತ. ಹಂಗ ನಮ್ ಬೆಂಗಳೂರು. ಕ್ಯಾಬ್ ಅಂತೂ ಬುಕ್ ಮಾಡೇವಿ. ಕ್ಯಾಬ್ ಇಸ್ ಆನ್ ದಿ ವೇ. ಕ್ಯಾಬ್ ಬುಕ್ ಮಾಡಿ ಸಾಕಾಗ್ಬಿಡುತ್ತೆ ನಮಗ. ಈ ಮಳೆಗಾಲದಾಗ ಕ್ಯಾಬ್ ಬುಕ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರ 200 ರೂಪಾಯಿ ಇರೋ ಜಾಗದಾಗ 350 ರೂಪಾಯಿ ಹಾಕಿದ್ರು ಬುಕ್ ಮಾಡ್ಕೊಳಂಗಿಲ್ಲ ಅವ್ರು. ಹಂಗ ಅನಿಸ್ಬಿಡುತ್ತೆ ನನಗೆ. ಇಷ್ಟು ದಿನ ಕ್ಯಾಬ್ ಬುಕ್ ಮಾಡಿ ಸಾಕಾಗ್ಬಿಟ್ಟೈತೆ ನನಗಂತ. ಅಕ್ಸೆಪ್ಟ್ ಮಾಡಕ್ ತಯಾರಿಲ್ಲ ಅವರು. 20-30 ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ ಅಂತಂದ್ರು ಅಕ್ಸೆಪ್ಟ್ ಮಾಡವಲ್ರು. 20-30 ಯಾಕ 80 ರೂಪಾಯಿ ಹೆಚ್ಚಿಗೆ ಮಟ ಆಡ್ ಮಾಡಿದೆ, ಆದ್ರೂ ತಗೊಳಕ್ ತಯಾರಿಲ್ಲ ಅವ್ರಂತೂ. ಮಳಿನೂ ಯಾನಮ್ನಿ ಐತಿ. ಕ್ಯಾಬ್ ಬರ್ಲಾರ್ದಕ್ಕ ನಟರಾಜ ಸರ್ವಿಸ್. ಹೈ ಗೈಸ್, ತುಂಬಾ ಲೇಟ್ ಆಗಿದೆ. ಯಾರು ಕ್ಯಾಬ್ ಅಕ್ಸೆಪ್ಟ್ ಮಾಡತ್ತಿಲ್ಲ. ಮೆಟ್ರೋ, ಆಟೋ, ಕ್ಯಾಬ್ ಸಿಗ್ಲಾರ್ದಕ್ಕ ಯಾನಮ್ನಿ ಬಂದೇವಂದ್ರ ನಾವು ವಿಡಿಯೋ ಮಾಡಕ್ಕೂ ಟೈಮ್ ಆಗಲಿಲ್ಲ ಅಲ್ಲಿ. ಸೊ ಈಗ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ಬಂದ್ ನಿಂತೇವಿ. ನೋಡಿ, ಚೆನ್ನಾಗೈತಲ್ಲ ಅಲ್ಲಿ ಮೆಟ್ರೋ ಸ್ಟೇಷನ್. ಈಗ ಹೊಸದಾಗ ಆಗೈತೆ, ಅನುಕೂಲ ಆಗೈತಿ. ಇನ್ನೇನ ಹೌದಲ್ಲ?
ಈ ಲಗೇಜ್ ತೊಗೊಂಬರೋದ್ರೆ ಸಾಕಾಗ್ಬಿಡ್ತು ನನಗರ ಸ್ಟೇಷನ್ ಜಲ್ದಿ ಮುಟ್ತೇವಿಲ್ಲ ಅಂತ ಹೆದರಿಕತ್ತೈತಿ. ಈಕಿ ನೋಡ್ರಿ ಹೆಂಗ್ ನಗಾತಾಳ. ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು. ಡ್ರೈವರ್ ಕದಾನ ಓಪನ್ ಮಾಡತ್ತಿದ್ದಿಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಟ್ರೈನ್ ಅಲಾಡ್ಸತ್ತಿದ್ದ. ಮೆಟ್ರೋ ಇಳಿದಾಗ ಟೈಮ್ ಎಕ್ಸಾಕ್ಟ್ 11:35 ಆಗಿತ್ತು. ಟ್ರೈನ್ ಇರೋದು 11:50. ಟ್ರೈನ್ ಮಿಸ್ ಆಕೈತೆ ಅನ್ಕೊಂಡಿದ್ವಿ. ಪುಣ್ಯಕ್ಕ ಟ್ರೈನ್ ಒಂದು 2 ನಿಮಿಷ ಲೇಟ್ ಆಗುತ್ತೆ. ಕರೆಕ್ಟ್ ಟೈಮಿಗೆ ಹತ್ಕೊಂಡಿವಿ ನಾವು. ಟ್ರೈನ್ ಹೆಂಗೂ ಓಡಿ ಬಂದು ಕ್ಯಾಚ್ ಮಾಡ್ಯಾವ ಅಂದ್ರೆ ನಮ್ಗೆ ಗೊತ್ತು. ಲಾಸ್ಟ್ ಒಂದು 5 ಮಿನಿಟ್ಸ್ ಉಳಿದಿತ್ತು. ಟ್ರೈನ್ ಕ್ಯಾಚ್ ಮಾಡೇವಿ. ಎಲ್ಲರೂ ಮಕ್ಕೊಂಡಾರ ಅಂತೇಳಿ ಸ್ಲೋ ಮಾತಾಡತ್ತೀನಿ. ಟ್ರೈನ್ದಾಗ ಆಲ್ಮೋಸ್ಟ್ ಒಂದು 12:24 ಆಗೈತೆ ಆಗಲೇ ಟೈಮ್. ಸೊ ಈಗ ಮಕ್ಕೊಂಡು ಬೆಳಗ್ಗೆ ಸಿಗ್ತೇವೆ ನಾನು ನಿಮ್ಗೆ. ಓಕೆ ಅಲ್ಲ, ಬಾಯ್. ಹುಬ್ಳಿಗೆ ಬಂದು ಹೇಳಿದೇವಿ. ಏನೋ ಒಂದು ಈ ಬೋರ್ಡ್ ನೋಡಿದ್ರೆ ಗದ್ದು ಖುಷಿ ಆಕೈತೆ ನನಗಂತೂ ಹುಬ್ಳ್ಯಾಗ. ಬಳಿದ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಈ ತಾಯಿ ಮಗಳು ಸೆಂಟಿಮೆಂಟ್ ನೋಡಿ ಗಳ್ಳ 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 ಅಂತ ಕಣ್ಣೀರು ಬರತ್ತ ನನಗೆ. ಸೊ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀವಿ. ಬೈ. ಅಷ್ಟೇ.